ಸ್ನೇಹಿತರೆ ನಮಸ್ಕಾರ. ಪ್ರಾಣೇಶ್ ಪರ್ಯಟನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ವಾಮಿ ಕುಟೀರ ಆಯಿತು, ಗಂಗಾವತಿಯ ಪ್ರಸನ್ನ ಪಂಪಾಪತಿ ರೂಪಾಕ್ಷೇಶ್ವರ ದೇವಸ್ಥಾನ ಆಯಿತು, ಅಲ್ಲದೆ ಪ್ರಾಣೇಶ್ ರವರು ಇದ್ದಂಥ ಹಳೆ ಮನೆಯ ಹೋಮ್ ಟೂರ್ ಕೂಡ ಆಯಿತು. ಇವತ್ತು ಮತ್ತೊಂದು ಹೊಸ ಜಾಗಕ್ಕೆ ನಾವು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀವಿ. ಪ್ರಾಣೇಶ್ ಪರ್ಯಟನೆ ತಂಡದೊಂದಿಗೆ ನಮ್ಮ ಜೊತೆಗಿದ್ದಾರೆ ಗಂಗಾವತಿ ಪ್ರಾಣೇಶ್ ರವರು ಹಾಗೂ ಅವರ ಶಿಷ್ಯರಾದಂಥ ಪವನ್ ಗುಂಡೂರ್ ಅವರು. ಇಬ್ಬರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ಹಾಗೆ ಇವತ್ತಿನ ಈ ಜಾಗದ ಕುರಿತಾದಂಥ ಎಲ್ಲ ವಿಷಯವನ್ನು ಅವರಿಂದನೇ ಪಡೆದುಕೊಳ್ಳೋಣ. ಬನ್ನಿ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಶ್ರೀಯುತ ಪವನ್ ಗುಂಡೂರ್ ಅವರು ಹಾಗೂ ನಮ್ಮೆಲ್ಲರ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ತಮಗೆ. ಈ ಒಂದು ಜಾಗದ ಕುರಿತಾದಂಥ ಎಲ್ಲ ಮಾಹಿತಿಗಳನ್ನು ನೀವು ಇವತ್ತು ನಮಗೆ ಕೊಡಬೇಕಂತ ಬಂದಿದ್ದೀರಿ. ತುಂಬ ಥ್ಯಾಂಕ್ಸ್ ಅದಕ್ಕೆ. ಇವಾಗ ಕ್ಯಾಮ್ರಾ ನಿಮ್ಮ ಮುಂದೆ ಇಡ್ತಿದ್ದೀವಿ. ಮೈಕ್ ಈಸ್ ಓವರ್ ಟು ಯು ಸರ್. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ವಿಜಯನಗರ ಸಾಮ್ರಾಜ್ಯದ ನೆಲದಲ್ಲಿ ನಿಂತ್ಕೊಂಡಿದ್ದೇವೆ. ಪರಮ ಪವಿತ್ರವಾದ ಸ್ಥಳದಲ್ಲಿ ನಾವೆಲ್ಲ ನಿಂತ್ಕೊಂಡೆ. ತುಂಗಭದ್ರಾ ನದಿ ತೀರದಲ್ಲಿ ನಾನು ಮತ್ತು ಗಂಗಾವತಿ ಪ್ರಾಣೇಶ್ ಅವರಿದ್ದೇವೆ. ಇವತ್ತಿನ ದಿನ ನಾವು ಮುಂದೆ ನೋಡ್ಲಿಕ್ಕೆ ಹೋಗ್ತಕ್ಕಂಥ ಜಾಗಗಳು ಭಾಳ ವಿಶಿಷ್ಟವಾಗಿರ್ತಕ್ಕಂಥವುಗಳು. ಈ ದೇಶದ ಅತ್ಯಂತ ಅದ್ಭುತವಾದ ಕಾವ್ಯವೆನಿಸಿರ್ತಕ್ಕಂಥ ರಾಮಾಯಣದ ಪವಿತ್ರವಾದ ನೆಲ ಇವತ್ತು ನಾವು ಬಂದಿರತಕ್ಕಂಥ ಕಿಷ್ಕಿಂಧ ನಾಡಿದು. ಈ ಕಿಷ್ಕಿಂಧೆ ಹತ್ತಿರ ಋಷ್ಯಮುಖ ಪರ್ವತಕ್ಕೆ ನಾವು ಬಂದಿದ್ದೀವಿ. ನಿಜವಾಗ್ಲೂ ರಾಮಾಯಣ ಓದಿದವರಿಗೆ ಈ ಋಷ್ಯಮುಖ ಪರ್ವತದ ಮಹತ್ವ ಏನು ಅನ್ನೋದು ಗೊತ್ತಾಗಿರ್ತದೆ. ಈಗ ನಾವು ಋಷ್ಯಮುಖ ಪರ್ವತಕ್ಕೆ ಹೋಗೋಣ. ನಾವೆಲ್ಲ ಎಷ್ಟು ಸುದೈವಿಗಳು ಅಂದರೆ ದೂರದ ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್ ಮುಂತಾದ ದೇಶಗಳಿಂದ ಇಲ್ಲಿ ಜನ ಬರ್ತಾರೆ. ಆದರೆ ನಮ್ಮ ಗಂಗಾವತಿ ಜನ ಎಷ್ಟು ಪುಣ್ಯವಂತರು ಅಂದರೆ ನಮಗೆ ಕೇವಲ 10 ರಿಂದ 12 ಕಿಲೋಮೀಟರ್ನಲ್ಲಿ ಇಂಥ ಅದ್ಭುತವಾದಂಥ ಪರಿಸರ ಇದೆ. ಕಿಷ್ಕಿಂಧೆ ಹನುಮನ್ ಉದಿಸಿದ ನಾಡು ಇದು. ಅದನ್ನೆಲ್ಲ ನಾವು ನಮ್ಮ ಈ ಧಾರಾವಾಹಿಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಯವಿಟ್ಟು ನೀವು ನೋಡಿದರೆ ಸರಿ, ನೋಡದೇ ಇದ್ದರೆ ವರ್ಷಕ್ಕೊಂದು ಸಾರಿ ಇಂಥ ರಮಣೀಯ ಪ್ರದೇಶಗಳಿಗೆ ಬಂದು ಇಲ್ಲಿನ ಸಂಪರ್ಕ, ಇಲ್ಲಿನ ಗಾಳಿ, ಇಲ್ಲಿನ ಹವೆ ಅಥವಾ ಇಲ್ಲಿನ ಪರಿಸರವನ್ನು ಮಕ್ಕಳ ಮನಸ್ಸಿನ ಮೇಲೆ ಬೀಳೋದ್ರಿಂದ ಮಕ್ಕಳು ಸಾತ್ವಿಕರಾಗ್ತಾರೆ, ಪ್ರಾಮಾಣಿಕರಾಗ್ತಾರೆ, ನಮ್ಮ ಪುರಾಣಗಳ ಕಲ್ಪನೆ ಬರ್ತದೆ. ಇವತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಎಲ್ಲವನ್ನು ನೋಡಿ ನಾವು ಸೈನ್ಸು ಅನ್ನೋ ಥರ ಮಾತಾಡ್ತೀವಿ. ಆದರೆ ನಮ್ಮೆಲ್ಲರ ಜೀವನಾಡಿ, ಬೆನ್ನೆಲುಬು ಅಥವಾ ಹಿನ್ನೆಲೆ, ತಳಹದಿ ಅಂದರೆ ಅವು ನಮ್ಮ ಪುರಾಣಗಳು. ಅಂಥ ಅದ್ಭುತವಾಗಿರ್ತಕ್ಕಂಥ ಆಗಲೇ ಪವನ್ ಕುಮಾರ್ ಅವರು ಹೇಳಿದಂತೆ ಹನುಮನ್ ಉದಿಸಿದ ನಾಡು. ಆಂಜನೇಯ ಸ್ವಾಮಿ ಇಲ್ಲಿದ್ದ. ನಾವು ವ್ಯಾಯಾಮ ಮಾಡ್ತೀವಿ ಆಂಜನೇಯನ ಹೆಸರು ಹೇಳಿದರೆ, ಆದರೆ ಆತ ತುಳಿದಾಡದಂಥ ಈ ನೆಲವನ್ನು ನಾವು ಕೂಡ ಪವಿತ್ರವಾಗಿ ಅಡ್ಡಾಡಿದ್ರೆ ಸಾಕು, ಆತನಷ್ಟೇ ಬಲ ನಮಗೆ ಬರ್ತದೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಃ ಅಜಾಡ್ಯಂ ವಾಕ್ಪಟತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಅಂತ. ಹನುಮಂತನನ್ನು ಧ್ಯಾನಿಸೋದ್ರಿಂದ ಇಷ್ಟು ಶಕ್ತಿಗಳು, ಇಷ್ಟು ವಿಶೇಷತೆಗಳು ನಮ್ಮ ಮೈಗೂಡುತ್ತವೆ ಅಂದರೆ ಇಂಥಲ್ಲಿ ಮಕ್ಕಳನ್ನ ಕರ್ಕೊಂಬರ್ಬೇಕು ಅಂತ ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ನಿಮಗೆ ಬಿಡುವಾದಾಗ ಇಲ್ಲಿ ಬಂದು ನೋಡಿ, ನಮ್ಮಷ್ಟೇ ಸಂತೋಷವನ್ನು ನೀವು ಪಡಿತೀರಿ ಅಂತ ಆಶಿಸ್ತೇನೆ. ಈಗ ಯಾತ್ರೆ ಆರಂಭ ಆಗ್ತದೆ. ಬನ್ನಿ, ನಮ್ಮೊಂದಿಗೆ ಸಹಕರಿಸಿ. ನಮಸ್ಕಾರ. ರಾಮಾಯಣದ ಬಗ್ಗೆ ನಾವು ರಾಮಾಯಣ ಕಿಷ್ಕಿಂಧ ಕಾಂಡ, ರಾಮಾಯಣದಲ್ಲಿ ಕಿಷ್ಕಿಂಧ ಕಾಂಡ ಒಂದು ಭಾಗವನ್ನು ವಾಲ್ಮೀಕಿ ಮಹರ್ಷಿಗಳು ಬರೀತಾರೆ. ಆ ಕಿಷ್ಕಿಂಧ ಕಾಂಡವನ್ನು ಓದಿದರೆ ನಮಗೆ ಇಡೀ ಈ ಪರಿಸರ ಕಣ್ಮುಂದೆ ಕಟ್ತದೆ ಸರ್. ಈ ಭಾಗದಲ್ಲಿ ಇದ್ದಂಥ ಗಿಡಗಳು, ಮರಗಳು, ರಾಮ ಲಕ್ಷ್ಮಣರು ಬರಬೇಕಾದ್ರೆ, ಸೀತೆ ನೋಡಿಕೊಂಡು ಹೊರಡಬೇಕಾದ್ರೆ ಈ ಭಾಗದಲ್ಲಿ ಬರ್ತಾರೆ. ಮೊದಲಿಗೆ ಬರೋದು ಪಂಪಾಸುರವರೆಗೆ ಬರ್ತಾರೋ. ಪಂಪಾಸುರವರೆಗೆ ಬಂದ ಮೇಲೆ ಅಲ್ಲಿ ರಾಮನಿಗೆ ಸೀತೆ ನೆನಪಾಗ್ತದೆ ಸರ್. ನೋಡ್ರ ಈ ಪರಿಸರಕ್ಕೆ ತಕ್ಕಂಗೆ ಏನು ಲಕ್ಷ್ಮಣ ಇಲ್ಲಿ ಸೀತೆ ಇದ್ದಷ್ಟು ಚೆಂದಿತ್ತಲ್ಲ ಅಂತ ಹೇಳ್ತಾರೆ. ಅಷ್ಟು ವಿರಹ ವೇದನೆಯಿಂದ ರಾಮ ಬಳಲ್ತಾನೆ. ಆಮೇಲೆ ಕಬಂಧಬಾಹು ರಾಕ್ಷಸನಿಗೆ ಮೋಕ್ಷವನ್ನು ಕೊಡ್ತಾನೆ. ಕಬಂಧಬಾಹು ರಾಕ್ಷಸನಿಗೆ ಮೋಕ್ಷ ಕೊಡ್ತಾನೆ ಪಂಪಾಸುರವರದಲ್ಲಿ. ಶಬರಿಯನ್ನು ಭೇಟಿಯಾಗಿ ಶಬರಿ ಕೊಡುವಂಥ ಹಣ್ಣನ್ನು ತಿಂದು ಆನಂತರ ಮುಂದೆ ಬರ್ತಾರೆ ದೂರದಲ್ಲಿ. ನೀವು ಕಿಷ್ಕಿಂಧ ಕಾಂಡದಲ್ಲಿ ಓದಬೇಕು. ಕೇವಲ ರಾಮ ಹನುಮಂತ ಭೇಟಿಯ ಜಾಗ ಅಂತ ನಾನು ಭಾವಿಸಂಗಿಲ್ಲ. ಅದರಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಬೇಕಾದ ಎಲ್ಲ ವಿಷಯಗಳಿವೆ ಸರ್. ಸುಗ್ರೀವ ಹೇಳ್ತಾನೆ, ಇದೇ ಋಷಿಮುಖ ಕೂತ್ಕೊಂಡು ದೂರದಿಂದ ನೋಡಿ ಅಲ್ಲಿ ಯಾರೋ ಇಬ್ಬರು ಬರ್ತಿದ್ದಾರೆ ರೋಡ್ ಅಂತ ಹೇಳಿದಾಗ ಹನುಮಂತ ಬಂದು ನೋಡಿ ದೂರದಿಂದ ಇವ್ರು ಯಾರೋ ದೊಡ್ಡ ಮನುಷ್ಯರು ಅಂದ್ಕೊಂಡು ಭಾಳ ವಿನೀತನಾಗಿ ಗೌರವ ಭಾವದಿಂದ ರಾಮನನ್ನು ಸ್ವಾಗತಿಸ್ತಾನೆ ಸರ್. ಅದನ್ನು ವಾಲ್ಮೀಕಿ ಮಹರ್ಷಿ ಹೇಳ್ತಾನೆ, ಹಿರಿಯರನ್ನು ಹೆಂಗೆ ಮಾತಾಡಿಸ್ಬೇಕು ಏನು ಸರ್, ನಾವು ಕಿರಿಯರಾದವ್ರು ಯಾವ ರೀತಿ ವರ್ತನೆ ಮಾಡಬೇಕು, ತಾವು ಯಾರು ದೊಡ್ಡವ್ರು ಅನಿಸ್ತದೆ, ಯಾರು ಈ ಕಡೆ ಯಾಕೆ ಬಂದಿರಿ ಅಂತ ಹನುಮಂತ ಭಾಳ ವಿನೀತ ಭಾವದಿಂದ, ವಿನಯ ಅನ್ನೋದನ್ನು ನೀವು ಇನ್ನೊಂದು ಗುಣನೇ ಹನುಮಂತ. ಅದಕ್ಕೆ ಅಷ್ಟು ಬಲಶಾಲಿ ಆದಂತ ಅನಿಸ್ತದೆ ನನಗೆ. ಆತ
ಆಂತರಿಕವಾಗಿ ಆ ಮಟ್ಟದ ಸದ್ಗುಣಗಳು ಇದ್ದದ್ದಕ್ಕೆ ಬಲಶಾಲಿಗಳು ವಿನಯಶಾಲಿಗಳು ಆಗಿರಬೇಕು ಅನ್ನೋದಕ್ಕೆ ಆಂಜನೇಯ ಉದಾಹರಣೆ ಸರ್. ಆ ಪರಿಸರದಲ್ಲಿ ಬಂದು ಪಕ್ಷಿ. ಈ ಭಾಗ ನೋಡ್ರಿ, ಹೌದು. ಹ್ಞೂ ಸರ್. ಆಕಾಶ ಎಂಬ ಕ್ಯಾನ್ವಾಸಿನ ಮೇಲೆ ಚಿತ್ರವನ್ನು ಬಿಡಿಸಿದಂತ ಗುಡ್ಡ, ಬೆಟ್ಟ, ನ್ಯಾಚುರಲ್ ಬೆಟ್ಟ. ತುಂಗಭದ್ರಾ ನದಿ ಸರ್ 2 ಕವಲು ಹೊಡಿತದೆ. ಒಂದು ಆ ಕಡೆ ಯಂತ್ರೋದ್ಧಾರಕ್ಕೆ ಒಂದು ಬರ್ತದೆ, ಈ ವಿರುಪಾಪುರ ಗಡ್ಡೆಯನ್ನು ಸುತ್ತುವರಿಸ್ಕೊಂಡು ಈ ಕಡೆ ಒಂದು ಬರ್ತದೆ ಸರ್. ಈ ಮೊನ್ನೆ ತಾನೇ ನೀರು ಫುಲ್ ಬಂದಿದ್ದು, ಪೂರ್ಣ ನೀರು ಇರ್ತವೆ ಇಲ್ಲಿ. ಇವತ್ತು ಕಡಿಮೆ ಇದೆ, ನಮ್ಮ ಪುಣ್ಯ ನಡ್ಕೊಂಡು ಹೋಗ್ಬೋದು ಆ ಕಡೆ. ನೆನಪಲ್ಲ 30 ವರ್ಷದಿಂದ ಮನಸ್ಸು ಹೋಗ್ತದೆ ನಮ್ದು. ಯಾಕಂದ್ರೆ ನಾವು ಮಕ್ಕಳ ಬೌದ್ಧಿಕ ಬರೋ ಸಾಧ್ಯ ಇಲ್ಲ ಅಲ್ಲ, ಮಕ್ಕಳ ಬೌದ್ಧಿಕ ವಿಕಾಸ ಶಿಬಿರಗಳನ್ನು ಮಾಡ್ತಿದ್ದೀವಿ ಸರ್. ಏನು ಸರ್? ಒಳ್ಳಾಡ್ಲಕೈತಿ ಬರ್ರಿ, ಇದು ಒಳ್ಳಾಡ್ತಾ ಇದೆ. ಹಿಂಗೆ ಏನಾಗಲ್ಲ, ಅದು ಬೀಳಲ್ಲ ಸರ್, ಆರಾಮದು. ಬರ್ರಿ, ಬೀಳೋದಿಲ್ಲ, ಕಾಲಿಡೋ ಗ್ರಿಪ್ಪಿಗೆ ಇಂಥವು ಡೇಂಜರ್ ಶಾಟ್ಸು ಕೊನೆಗೆ ತೆಗಿಬೇಕು. ಸುರಿಗೆ ಮಾಡಿಬಿಟ್ರೆ ಮುಂದಿಂದೆಲ್ಲ ನಿಂತು ಹೋಗ್ಬಿಡ್ತು ನೋಡಪ್ಪ. ಇಲ್ಲ ಬರ್ರಿ, ಏನಾಗಲ್ಲ ಬರ್ರಿ, ಇದು ಆಗಲ್ಲ ಸರ್, ಇಲ್ಲ ಆಗಲ್ಲ. ಬರ್ರಿ, ಕೇಳಿ ಬರ್ರಿ, ಏನಾಗಲ್ಲ ಬರ್ರಿ, ಆರಾಮ್ ಬರ್ರಿ. ಏನಾಗಲ್ಲ ಬರ್ರಿ. ಸರ್, ನಾವು 30 ವರ್ಷದಿಂದ ನಮ್ಮ ಮನಸ್ಸು ಹೋಗ್ತದೆ. ನಾವು ಮಕ್ಕಳ ಬೌದ್ಧಿಕ ವಿಕಾಸ ಶಿಬಿರವನ್ನು ಮಾಡ್ತಿದ್ರಿ ನೀವು, ಸಾಹಿತ್ಯ ಪ್ರೇಮ ಬಳಗದಿಂದ. ನೀವು ನಿಮ್ಮ ತಮ್ಮ ಸ್ವಾಮಿಮಾಚಾರ ಅವರೆಲ್ಲ ಮಾಡಬೇಕಾದಾಗ ನಾವೆಲ್ಲ ಶಿಬಿರಾಧಿಕಾರಿಗಳಿಗೆ ಕೆಲಸ ಮಾಡ್ತಿದ್ವಿ. ವಿದ್ಯಾರ್ಥಿಗಳಾಗಿದ್ದೆ ನಾನು, ಶಿಬಿರಾಧಿಕಾರಿ ಕೆಲಸ ಮಾಡಿ ಆಮೇಲೆ ಶಿಬಿರಗಳಲ್ಲಿ ಪಾಲ್ಗೊಂಡ್ವಿ. ಆ ಶಿಬಿರಗಳ ಮುಗಿದ ಮೇಲೆ ಒಂದು ಸಂಡೇ ನೀವು ಇಲ್ಲಿ ಕರ್ಕೊಂಡ್ಬರ್ತಿದ್ರಿ ಎಲ್ಲ ಶಿಬಿರಾಧಿಕಾರಿಗಳನ್ನ. ಇಲ್ಲೇ ಊಟ ಮಾಡ್ತಿದ್ವಿ ಪ್ರಕೃತಿ ಪರಿಸರದಲ್ಲಿ. ಅಂದ್ರೆ ಈ ಭಾಗದ ಐತಿಹಾಸಿಕ ಪೌರಾಣಿಕ ಕ್ಷೇತ್ರಗಳನ್ನ ಜನರ ದರ್ಶನ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಒಂದು 20-25 ಜನ ಮಹಿಳೆಯರು, ಯುವಕರೆಲ್ಲ ಸೇರ್ಕೊಂಡು ಇಲ್ಲಿ ಬಂದು ನಾವು ಈ ಋಷ್ಯಮುಖ ಪರ್ವತ, ಅಂಜನಾದ್ರಿ, ಪಂಪಾ ಸರೋವರ ಈಗೆಲ್ಲ ನೀವು ಕರ್ಕೊಂಡ್ ಬಂದಿರಿ ನಮ್ಮನ್ನೆಲ್ಲ. ಇದು 30 ವರ್ಷದಿಂದ ಮನಸ್ಸು ಓಡಿ ಹೋಗ್ತದೆ ನಮಗೆ ಈ ಜಾಗಕ್ಕೆ ಬಂದ್ರೆ. ನನಗೆ ಇದು ಸಹಲ್ ಅಂತ ಬರ್ತಿದ್ವಿ. ಸಹಲ್ ಈ ಭಾಷೆಯಲ್ಲಿ ಪಿಕ್ನಿಕ್ ಈಗಿನ ಪಿಕ್ನಿಕ್ ಅಂತ ಸರ್. ಅಂದ್ರೆ ನಮ್ಮ ಹಿರಿಯರು ಬಹಳ ದೊಡ್ಡ ಕಾನ್ಸೆಪ್ಟ್ ಸರ್. ನಮಗೆ ಮನೆ ಬೇಸರ ಆದರೆ ಪ್ರಕೃತಿ ಮಧ್ಯದಲ್ಲಿ ನಾವು ಸಮಯವನ್ನು ಕಳೀಬೇಕು ಅನ್ನೋದು ಅವ್ರ ಉದ್ದೇಶ ಇತ್ತು. ನಿಜ. ಯಾಕಂದ್ರೆ ಈ ಗಿಡಗಳಿಗೆ ಯಾರು ನೀರು ಯಾರಿದ್ರು, ಯಾರು ಬೀಜ ಹಾಕಿದ್ರು, ಎಂಥ ಅದ್ಭುತವಾಗಿರ್ತಕ್ಕಂಥ ಪರಿಸರ ಅಂದರೆ ಸರ್. ಇವೆಲ್ಲ ನೂರಾರು ವರ್ಷಗಳಿಂದ ಈ ಕಲ್ಲು ಬಂಡೆಗಳು ಹಂಗೆ ಅವ. ಇಂದೆಷ್ಟು ಫ್ಲಡ್ ಬರ್ತಾವೆ ಸರ್, ಇಡೀ ಈ ನೀರೆಲ್ಲ ಇಷ್ಟು ತುಂಬಿರ್ತದೆ. ಆದರೂ ಇಲ್ಲಿ ಗಿಡ ಮರಗಳಿಗೆ ಏನಾಗಲ್ಲ. ಅದು ರಾಜ್ಕುಮಾರ್ ಅವರ ಗಂಧದ ಗುಡಿ ಹಾಡಿನಂತೆ, ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓಹೋ ನೋಡಿ, ಕರ್ನಾಟಕದಲ್ಲಿ ಅದೆಂಥ ರಮಣೀಯ ಪ್ರದೇಶಗಳಿದೆ ಅಂದರೆ, ಒಂದೊಂದು ಜಿಲ್ಲೆಯೂ ಒಂದೊಂದು ಐತಿಹಾಸಿಕ ಕ್ಷೇತ್ರ. ಅದಕ್ಕೆ ಜನ ಕರ್ನಾಟಕಕ್ಕೆ ಬರೋದಕ್ಕೆ ಏನು ಹಂಬಲಿಸ್ತಾರೆ, ಓಡಾಡ್ತಾರೆ. ಇದು ರಾಜ್ಯೋತ್ಸವದ ಸಮಯ ಸರ್. ಆಮೇಲೆ ನಮ್ಮದು ಯಾವ ಪ್ರಾಕೃತಿಕ ದುರಂತಗಳು ಕರ್ನಾಟಕದಲ್ಲಿ ನಡೆಯೋದು ಭಾಳ ಕಡಿಮೆ. ಹೌದು. ಪ್ರವಾಹ ಲಿಮಿಟೆಡ್, ಬಿರುಗಾಳಿ ಇಲ್ಲ, ಭೂಕಂಪ ಕಡಿಮೆ, ಬೆಟ್ಟಗುಡ್ಡಗಳು, ಕಿಷ್ಕಿಂದೆ, ರಾಮನುದಿಸಿದ ನಾಡು, ಹನುಮನುದಿಸಿದ ನಾಡು. ಅವ್ರ ಪಾದಸ್ಪರ್ಶದಿಂದ ಇವೆಲ್ಲ ಎಷ್ಟು ಅದ್ಭುತ ಆಗ್ಬಿಟ್ಟಾವಂದ್ರೆ ಈ ಭಾಗಗಳು ಸರ್. ಇಲ್ಲಿ ನಮ್ಮ ಗಂಗಾವತಿ ಕಿಷ್ಕಿಂದ ಯುವ ಚಾರಣ ಬಳಗದಿಂದ ನೀವು ಅದ್ರ ಕೂಡ ಹಿರಿಯ ಸದಸ್ಯರು, ಮಾರ್ಗದರ್ಶಕರು. ನಮಗೆ ನಮ್ಮ ಎಲ್ಲ ಗೆಳೆಯರು ಒಂದು ಕೆಲಸ, ಒಳ್ಳೆ ದೊಡ್ಡ ಕೆಲಸ ಮಾಡಿದ್ದಾರೆ ಸರ್. ಬಲಭಾಗದಲ್ಲಿ ಏನದಲ್ಲ 8 ಎಕರೆ ಅರಣ್ಯ ಪ್ರದೇಶ ಇದೆ, ಅರಣ್ಯ ಭೂಮಿ ಅದ. ಇಲ್ಲಿ ನಾವು 300 ಗಿಡಗಳನ್ನು ಹಚ್ಚಿದ್ವಿ ಸರ್. ಹಣ್ಣಿನ ಗಿಡಗಳು. ಅಂದರೆ ಇದು ವಾನರವನ ಅಂತ ಮಾಡಿವಿ ಸರ್. ಈಗ ಕೋತಿಗಳು ಮನುಷ್ಯರನ್ನ ಅಟ್ಯಾಕ್ ಮಾಡ್ತಾವ ಅಂತ ಹೇಳ್ತಾರೆ ಇಲ್ಲಿ. ಈಗ ಅವ್ರ ಪ್ರದೇಶ ಇದು. ನಾವು ಬಂದಿಲ್ಲಿ ಗಲಾಟೆ ಮಾಡಿದ್ರೆ ಹೆಂಗಂತ ಹೇಳಿ ನಾವೇನು ಮಾಡಿದ್ವಿ, ಹಣ್ಣುಗಳು ಇಲ್ಲೇ ಸಿಕ್ಕರೆ ಅವು ಬರೋದಲ್ಲ ಊರಾಗ. ಹೌದು. ಆ ಕಾರಣಕ್ಕೋಸ್ಕರ 300 ಗಿಡಗಳನ್ನ ಈ ಪರಿಸರದಲ್ಲಿ ಹಚ್ಚಿವಿ ಸರ್. ಇವೆಲ್ಲ ನೀವು ಬೆಳೆಸಿದ್ರ? ಅಲ್ಲ, ಇದು ಹಿಂದ್ಗಡೆ 5 ಗಡೆ ಸರ್. ಒಂದು ಅದೃಷ್ಟ ಏನಂದ್ರೆ ನಮಗೆ ಈ ಗಿಡ ಹಚ್ಚಿದ ಮೇಲಿಂದ ನಾವು ನೀರಿನ ಹೆಂಗ ಅಂತ ಯೋಚನೆ ಮಾಡ್ತಾ ಇದ್ವಿ ಪ್ರತಿ ಸಲ. ಇಲ್ಲಿ ಮೊನ್ನೆ ಫ್ಲಡ್ ಬಂದು ಫುಲ್ ನೀರು ಬಂತಲ್ಲ, ನೀರು ಈ ಸರಿ ಫಸ್ಟ್ ಕ್ಲಾಸ್ ನೀರು ಆಯ್ತು ಸರ್. ನಾವು ಬ್ಯಾಸಿಗೆ ಕಾಪಾಡ್ಕೊಂಬಿಟ್ರೆ ಗಿಡಗಳನ್ನ 300 ಗಿಡಗಳ ಹಣ್ಣಿನ ವನ ತಯಾರಾಗ್ತದೆ ಸರ್. ವಾನರ ವನ ಇಲ್ಲಿ ಸರ್. ಇದೆಲ್ಲ
ವಾನರ ವನ ಇದೆಲ್ಲ ಒಳಗಡೆ 8 ಫಲಗಳ ವಾನರ ವನ. ವನ. ಹ್ಞೂ ಸರ್, 100 ಫಲಗಳು ಹಣ್ಣು. ಹೌದು ಸರ್, ಹಾಂ, ವಾನರ ಅನ್ಸ 100 ಗಿಡಗಳು, ಹಣ್ಣಿನ ಗಿಡಗಳೇ ಸ್ಪೆಷಲಿ, ಎಸ್, ಬೇರೆ ಗಿಡಗಳು ಹಚ್ಚಲ್ಲ. ಕೋತಿಗಳಿಗೆ ಅನುಕೂಲ ಆಗಲಿ, ಯಾಕಂದ್ರೆ ಅವ್ರ ಜಗತ್ತಿದು, ನಾವು ಡಿಸ್ಟರ್ಬ್ ಮಾಡಬಾರ್ದು ಅದನ್ನ ಅಂತ. ನಿಜ ನಿಜ ನಿಜ. ನಾವು ಮೋಜಿಗಾಗಿ ಇವತ್ತೆಲ್ಲ ಬರ್ತಾರೆ, ಎಲ್ಲ ಕಡೆನೂ ಪ್ರವಾಸಿಗರು ದೃಷ್ಟಿಗಳು ಬರ್ತಾರೆ. ಬಟ್ ನಾವು ಒಂದು ಪ್ರಜ್ಞೆ ತಗೊಳ್ಬೇಕು. ನೀರಿನ ಬಾಟ್ಲಿ ಕುಡಿದು ಎಲ್ಲಿ ಬೇಕಲ್ಲಿ ಒಗೆದು ಬಿಡ್ತೀವಿ, ಕಸ ಹಾಕ್ತೀವಿ, ಬಟ್ಟೆಗಳನ್ನ ಹಾಕ್ತೀವಿ ನದಿ ಒಳಗೆ. ಈ ಪ್ರಕೃತಿ ನಮಗೆಲ್ಲ ಕೊಡ್ತದೆ. ಪ್ರಕೃತಿಗೆ ನಾವೇನು ಕೊಡ್ತೀವಿ? ಕಸ ಕೊಡ್ತಿದ್ವಿ. ಈ ನದಿ ತುಂಬ ನೀರು ಕಸ ತುಂಬ್ಕೊಂಡಿರ್ತದೆ, ಹೊಲಸು ಮಾಡ್ತೀವಿ ನದಿ ದಂಡೆ ಒಳಗೆ. ಈ ಸ್ನಾನಕ್ಕೆ, ಪುಣ್ಯ ಸ್ನಾನಕ್ಕೆ ಅಂತ ಇಳಿದಿರ್ತಕ್ಕಂಥ ಜನ ಅಲ್ಲೇನೆ ತಮ್ಮ ಬಟ್ಟೆ ಕಳಚಿ ನಮ್ಮ ಪೀಡ ಹೋಗ್ಲಿ ಅಂತಾರೆ. ಆದರೆ ಆ ಪೀಡೆ ನಿಮ್ಮದು ಹೋಗ್ತದೆ, ಆ ನದಿಗೆ ಪೀಡ ಶುರು ಆಗ್ತದೆ. ದಯವಿಟ್ಟು ಭಕ್ತಾದಿಗಳು ಎಂದೂ ನೀರಿನಲ್ಲಿ ವಸ್ತ್ರಗಳನ್ನ ಕಳಿಸಬಾರ್ದು. ಕಳಿಸಿದ್ರು ಅವನ್ನ ಆಮೇಲೆ ತಂದು ಹೊರಗಡೆ ಎಲ್ಲಾದರೂ ಗುಡ್ಡೆ ಹಾಕಬೇಕಾಗ್ಲಿ, ನೀರಿಗೆ ಹರಿದು ಹೋಗ್ಲಿ ಅಂತ. ಅಂಜನಾದ್ರಿಗೆ ಲಕ್ಷಾಂತರ ಜನ ಬರ್ತಾರೆ. ಈ ಹನುಮಾಲ ಅಂತ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ನಡೀತಿರ್ತವೆ. ಆಗೆಲ್ಲ ಬಟ್ಟೆಗಳು ಲಾರಿಗಟ್ಟಲೆ ಬಟ್ಟೆಗಳು ಉಳಿತವೆ. ದಯವಿಟ್ಟು ಒಂದೇ ಕಡೆ ಹಾಕಿದ್ರೆ ಒಳ್ಳೇದು. ನೀವು ಅಂದಂಗ ನದಿಯಾಗಿ ಬಿಟ್ಟು ಹೋಗಿಬಿಡ್ತಾರೆ. ಹೌದು, ಹೊಲಸು ನದಿಯಾಗಿ ಸಾವಿರಾರು ಜಲಚರಗಳು ಇರ್ತಾವ. ಆಮೇಲೆ ಅವ್ರ ನಂತರ ಸ್ನಾನಕ್ಕೆ ಇಳಿದವನು ಕಾಲಿಗೆ ಸುತ್ತಕೊಂಡ್ರೆ ಅವನು ಅಪಾಯದಲ್ಲಿ ಹೋಗ್ತಾನೆ. ಅದಕ್ಕೆ ಏನೋ ಬಂತು ಅಂತ ಭಯ ನಮ್ಮ ಜನರಿಗೆ. ಅಂದ್ರೆ ನಾವು ನಮ್ಮ ಪ್ರಕೃತಿನ ನಾವು ಕಾಪಾಡಿಕೋಬೇಕಾದ ಅನಿವಾರ್ಯತೆ. ಖಂಡಿತ. ನೀವು ರಾಮಾಯಣ ಓದಿದ್ರೆ ವಾಲ್ಮೀಕಿ ಮಹರ್ಷಿ ಕಣ್ಣಿಗೆ ಕಟ್ಟಂಗೆ ಚಿತ್ರಿಸ್ತಾನೆ ಸರ್. ಈ ಪರಿಸರ ಹೆಂಗಿದೆ, ಇದೆಲ್ಲ ಪಂಪಾ ನದಿ ಅಂತ ಕೆಲವು ಕಾವ್ಯಗಳಲ್ಲಿ ಕರೀತಾರೆ ಇದನ್ನ. ತುಂಗಭದ್ರಾ ನದಿ ಅಂತ ಕೆಲ ಶಿಷ್ಟ ಕಾವ್ಯ ಜನಪದರು ಹಂಪಿ ಹೊಳೆ ಅಂತ ಕರೀತಾರೆ ಸರ್. ಹಂಪಿ ಹೊಳೆ, ಅಂದ್ರೆ ಈ ತರ ಒಂದು ಹೊಳೆನ ಇಷ್ಟು ಅದ್ಭುತವಾದ ಒಂದು ಪರಂಪರೆ ಬೆಳೆದ, ಸಂಸ್ಕೃತಿ ಬೆಳೆದ ಈ ಹೊಳೆ ದಂಡಿಗೆ ವಸ್ತು ವ್ಯಕ್ತಿ ಒಬ್ಬನೇ ನಾಮಗಳು ಹಲವು ಇಲ್ಲೆಲ್ಲ ಗಿಡಗಳು ಹಾಕಿವಲ್ಲ ಸರ್. ಈಗ ಇದೆಲ್ಲ ಗಿಡಗಳು ಸರ್, ವಾನರ ವನ ಅಂತ ಕಟಿಗಿಟ್ಟಿ ನೋಡಿ ಸರ್. ಇದೆಲ್ಲ ಸರ್, ಇದೆಲ್ಲ ಸುತ್ತ ಆ ಕಡೆ ಇಲ್ಲ ಅಂದ್ರೆ ಗಿಡಗಳು ಬೆಳೆದಾವ ಸರ್. ಒಂದು 5 ವರ್ಷ ನಾವು ಹಿಂಗೆ ಬೆಳೆಸ್ಬಿಟ್ರೆ ಮುಗಿಸ್ ಸರ್. ಅದು ನೀವು ಮುಂದೆ ಹಣ್ಣುಗಳಿಗೆ ಸಮೃದ್ಧಿ ಹಣ್ಣುಗಳು, ಫಲಗಳು ಹಾಕಿರಿ. ಎಲ್ಲ ಗಿಡಗಳು ಹಣ್ಣುಗಳು ಸರ್, ಎಲ್ಲ ಹಣ್ಣುಗಳು, ಪೇರ್ಲ, ಸಪೋಟ, ಸೀತಾಫಲ, ಬಾರೆ. ಇಲ್ಲಿವರೆಗೂ ನೀರು ಬಂದು, ಹೌದು, ಇವೆಲ್ಲ ಕಸರು ನಿಂತಿರ್ತಕ್ಕಂಥ ಸ್ಥಳ. ಇಲ್ಲಿವರೆಗೂ ನೀರು ಬಂದ್ರೆ ಗತಿ ಏನು ಸರ್? ಹೌದು, ಪ್ರತಿ ವರ್ಷ ಮಳೆಗಾಲದಲ್ಲಿ ಬರ್ತದೆ ಸರ್ ನೀರು. ಬಹಳ ಅದ್ಭುತ ಇರ್ತದೆ, ರಮ್ಯ. ಅವತ್ತು ನೋಡ್ಬೇಕು ನೀವು ನೀರಿನ ಹೆಂಗಿರ್ತದೆ ಅಂತ. ಎಷ್ಟು ನೀರು ಎಷ್ಟು ಇದಿರ್ತದೆ ಅನ್ನೋದನ್ನ ನೀವು ನೋಡ್ಬೇಕು. ಅವಾಗ ಅದ್ಭುತವಾಗಿರ್ತದೆ ಸರ್. ಸ್ನೇಹಿತರೆ, ಜಗತ್ತಿನ ಅತಿ ಪವಿತ್ರ ಸ್ಥಳಗಳಲ್ಲಿ ಒಂದಾದ ಕಿಷ್ಕಿಂಧ ಕ್ಷೇತ್ರಕ್ಕೆ ನಾವಿವತ್ತು ಬಂದಿದ್ದೇವೆ. ಕಿಷ್ಕಿಂಧ ಕ್ಷೇತ್ರದಲ್ಲಿನ ಋಷಿಮುಖ ಪರ್ವತಕ್ಕೆ ಇವತ್ತು ನಿಮ್ಮನ್ನು ನಾವು ಪ್ರಾಣೇಶ್ ಪರ್ಯಟನೆ ಯೂಟ್ಯೂಬ್ ಚಾನಲ್ ಮುಖಾಂತರ ಕರೆದುಕೊಂಡು ಹೋಗುತ್ತಿದ್ದೇವೆ. ಶ್ರೀ ವಾಲ್ಮೀಕಿ ರಾಮಾಯಣದ 4ನೇ ಅಧ್ಯಾಯದಲ್ಲಿ ಈ ಕಿಷ್ಕಿಂಧ ಕ್ಷೇತ್ರದ ಉಲ್ಲೇಖವಾಗಿದೆ. ಬಲು ಸೊಗಸಾಗಿ ಹರಿಯುವ ತುಂಗಭದ್ರಾ ನದಿ ಋಷಿಮುಖ ಪರ್ವತ ಸೇರಿದಂತೆ 7 ಪರ್ವತಗಳನ್ನು ದಾಟಿ ಹರಿಯುತ್ತದೆ. ಶ್ರೀರಾಮನು ಹನುಮಂತನ ಮೊದಲ ಬಾರಿಗೆ ಭೇಟಿಯಾದ ಪುಣ್ಯಭೂಮಿ ಈ ಋಷಿಮುಖ ಪರ್ವತ. ಹತ್ತಿರದಲ್ಲಿಯೇ ಮಾಲ್ಯವಂತ ಬೆಟ್ಟ ಇದ್ದು ಶ್ರೀರಾಮನು ಇಲ್ಲಿ ಮಳೆಗಾಲದಲ್ಲಿ ನೆಲೆಸಿದ್ದರು ಎಂಬ ದಾಖಲೆಗಳಿವೆ. ಅಲ್ಲದೆ ಮಾತಂಗ ಋಷಿಯ ಆಶ್ರಮವಿತ್ತು ಎನ್ನಲಾದ ಮಾತಂಗ ಪರ್ವತ ಇಲ್ಲಿಯೇ ಇದೆ. ಸುಗ್ರೀವನು ವಾಲಿಯಿಂದ ತಪ್ಪಿಸಿಕೊಳ್ಳಲು ಇಲ್ಲಿ ತಂಗಿದ್ದನು ಎಂಬ ಪುರಾವೆಗಳಿವೆ. ಈಗ ಎಲ್ಲಿಂದ ಎಲ್ಲಿ ಹೋಗ್ತಾ ಇದೀವಿ ಪವನ್ ಕುಮಾರ್ ಅವರೇ? ಸರ್, ಈಗ ನಾವು ಋಷ್ಯಮುಖ ಪರ್ವತದಿಂದ ರಘುನಂದನ ಆ ವೃಂದಾವನದ ಸನ್ನಿಧಾನಕ್ಕೆ ಹೊರಟ ಇದ್ದೀವಿ. ಈ ರಘುನಂದನ್ ವೃಂದಾವನದ ಬಗ್ಗೆ ಒಂದು 4 ಮಾತು. ಮಧ್ವಾಚಾರ್ಯ ಮೂಲ ಪರಂಪರೆ ಸಂಸ್ಥಾನ ರಾಘವೇಂದ್ರ ಸ್ವಾಮಿ ಮಠದ ಬರದಲ್ಲಿ ಬರ್ತಕ್ಕಂಥ ಪರಂಪರೆ ಗುರುಗಳವರು ರಘುನಂದನರು. ಹಂಪಿ ಪರಿಸರದ ಇರ್ತಾರೆ ರಘುನಂದನರು. ನೀವು ಆ ವೃಂದಾವನ ನೋಡ್ಬೋದು, ಬಹಳ ವಿಶೇಷವಾದ ವೃಂದಾವನ. ಹಂಪಿ ಕಲ್ಲು ಬೆಳೆಸ್ಕೊಂಡೇ ವೃಂದಾವನ ಮಾಡಿದ್ದಾರೆ. ಮತ್ತು ಇನ್ನೂ ಒಂದು ವಿಶೇಷ ಅಂದರೆ ಅದರ ವೃಂದಾವನದ ಅಭಿಮುಖವಾಗಿ ಚತುರ್ಭುಜ ಮುಖ್ಯ ಪ್ರಾಣದೇವರಿದ್ದಾರೆ. 4 ಕೈಗಳ ಹನುಮಪ್ಪಿದ್ದಾನೆ, ಒಡಮೂಡಿದ್ದಾರೆ ಆ ಬೆಂಡೆ ಮೇಲೆ. ಬಹಳ ವಿಶೇಷವಾಗಿ ಗವಿಯೊಳಗಿದ್ದಂಥ ಜಾಗ ಅದು. ಬಹಳ ಅದ್ಭುತವಾದ ಪರಿಸರ ಸರ್. ಇದು ಚಕ್ರತೀರ್ಥ, ಅಲ್ಲಿ ಕಾಣೋದು ಯಂತ್ರೋದ್ಧಾರಕ ಸರ್. ಯಂತ್ರೋದ್ಧಾರಕ ಎದುರಿಂದ ಮಂಟಪ. ಅಲ್ಲಿಂದ ನಾವು ಈ ಪರಿಸರದಲ್ಲಿ ಬರ್ತೀವಿ. ಈ ಕಡೆ ಋಷ್ಯಮುಖ ಪರ್ವತ ಎದುರಿಗೆ ಚಂದ್ರಮೌಳೇಶ್ವರ ಗುಡಿ ಇದೆ ಸರ್ ಇಲ್ಲಿ ಋಷ್ಯಮುಖದಲ್ಲಿ. ಮತ್ತು ಗವಿ ಇದೆ, ಒಳಗಡೆ ಎಲ್ಲ ಸುಗ್ರೀವ ಗುಹೆ ಎಲ್ಲ ಇದೆ. ಈ ಕಡೆ ಏನದಲ್ಲ, ಇದು ರಘುನಂದನರು ಇದು ಮಾಡಿರ್ತಕ್ಕಂಥದ್ದು. ಇದ್ರ ಹಿಂಭಾಗದಲ್ಲಿ ಸರ್ ವ್ಯಾಸರಾಯರ ಲೋಕಪಾವನ ಮಠ ಅಂತ ವಿಶ್ವವಿದ್ಯಾಲಯ ಇತ್ತು ಸರ್ ಇಲ್ಲಿ ವಿಜಯನಗರದಲ್ಲಿ. ಕುಲಪತಿಗಳಿದ್ರು ಅವರೇ. ಕೃಷ್ಣದೇವರ ವಿಶೇಷವಾಗಿ ಎಲ್ಲ ರೀತಿಯ ಇದು ಕೊಟ್ಟು ಅದನ್ನು ಆ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದ. ಅದರ ಬಗ್ಗೆ ವಿಶ್ವವಿದ್ಯಾಲಯದ ಬಗ್ಗೆ ಲೋಕಪಾವನ ಮಠ, ವಿಶ್ವಪಾವನ ಮಠ ಅಂತ ಕರಿತಕ್ಕಂಥ ವಿಶ್ವವಿದ್ಯಾಲಯ
ಆ ಸಂಸ್ಕೃತದ ವ್ಯಾಸಯೋಗ ಚರಿತೆಯಲ್ಲಿ ಸೋಮನಾಥ ಕವಿ ಅನ್ನೋನು ಇದ್ರ ಬಗ್ಗೆ ಬಹಳ ಚಂದ ಬರೀತಾನೆ ಸರ್. ಮತ್ತು ವಿದೇಶಿ ಪ್ರವಾಸಿಗರು ಈ ವಿಶ್ವವಿದ್ಯಾಲಯದ ಬಗ್ಗೆ ಕೋಟ್ ಮಾಡ್ತಾರೆ ತಮ್ಮ ಪ್ರವಾಸಿ ಕಥನಗಳಲ್ಲಿ. ವ್ಯಾಸರಾಯರು ಬಹಳ ದೊಡ್ಡ ತೇಜಪುಂಜವಾದ ಯತಿಗಳಿದ್ದಾರೆ, ಸನ್ಯಾಸಿಗಳಿದ್ದಾರೆ. ಈ ವ್ಯಾಸರಾಯರು ಇಲ್ಲಿ ಎಲ್ಲ ರೀತಿ ವಿದ್ಯೆಗಳನ್ನು ಕಲಿಸ್ಲಾಗ್ತದೆ ಸರ್. ಈ ಅವ್ರ ಜೊತೆಗೆ ಇದ್ದವರು ಯಾರು ಅವಾಗ ಅವ್ರ ಶಿಷ್ಯಂದ್ರಾಗಿ ವಿಜೇಂದ್ರ ತೀರ್ಥರು, ಕುಂಭಕೋಣದ ವಿಜೇಂದ್ರ ತೀರ್ಥರು ಮತ್ತು ವಾದಿರಾಜರು ಅಂತ ದೊಡ್ಡ ದೊಡ್ಡ ಶಿಷ್ಯಂದ್ರ ಇಲ್ಲಿ ಇದ್ರು ಸರ್. ಮತ್ತು ಕನಕ ಪುರಂದರರು, ಕನಕದಾಸರು, ಪುರಂದರದಾಸರು ಇಬ್ಬರು ವ್ಯಾಸರ ಶಿಷ್ಯರಾಗಿ ಇಲ್ಲೇ ಇದ್ದರು. ವಿಜಯನಗರದ ಅವಧಿ ಕೃಷ್ಣದೇವರಾಯನ ಕಾಲ, ಆ ಕಾಲದಲ್ಲಿ ಈ ವಿಶ್ವವಿದ್ಯಾಲಯ ಇತ್ತು ಸರ್. ಆ ಸಂದರ್ಭದಲ್ಲಿ ನೋಡ್ರಿ, ಈ ತುಂಗಭದ್ರೆ ತಟದಲ್ಲಿ ನೀವು ಎಲ್ಲಿಂದ ನೋಡ್ರಿ, ಎಲ್ಲಿ ಹುಟ್ಟಿದ ತುಂಗಾ ನದಿ ಅಲ್ಲಿಂದ ಹುಟ್ಟಿದ ತಕ್ಷಣ ಇಲ್ಲಿವರೆಗೆ ಬರ್ತದಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದಂಗೆಲ್ಲ ನೀವು ಅನುಭಾವಿಗಳು, ಸಂತರು, ಶರಣರು, ದೊಡ್ಡ ದೊಡ್ಡ ಕ್ಷೇತ್ರಗಳು, ದೇವರ ಕ್ಷೇತ್ರಗಳು ಎಲ್ಲವೂ ಕೂಡ ದೈವಸ್ಥಾನಗಳೆಲ್ಲ ಇರೋದು ಈ ತುಂಗಭದ್ರಾ ಎಡಬಲ ಪರಿಸರ ದಂಡೆ ಮೇಲೆ. ಅಷ್ಟು ಅದ್ಭುತವಾಗಿ ದಾಸ ಪರಂಪರೆ ಬೆಳೆದದ್ದೆಲ್ಲ ತುಂಗಭದ್ರಾ ನದಿ ಗುಂಟನೆ. ನಮಗೆ ಇಲ್ಲಿ ಹಂಪಿಯಲ್ಲಿ ಇದು ಮೊದಲ ಘಟ್ಟ ದಾಸ ಪರಂಪರೆ, ಪುರಂದರದಾಸರು, ಕನಕದಾಸರು ಅವರೆಲ್ಲ ಇಲ್ಲೇನೆ ವಿಶೇಷವಾದ ಅನುಗ್ರಹ ಪಡೆದ ಯಂತ್ರೋದ್ಧಾರಕನ ಸನ್ನಿಧಾನದಲ್ಲೇ ಅವ್ರು ಹೆಚ್ಚಿನ ದಾಸ ಪರಂಪರೆ ಬೆಳೆದದ್ದು. ವ್ಯಾಸರಾಯರು ಅದನ್ನು ಪೋಷಣೆ ಮಾಡಿದರು. ಈ ರೀತಿಯಾದಂಥ ದೊಡ್ಡ ಪರಂಪರೆ ನಮ್ಮ ಈ ಭಾಗದ ಹೆಗ್ಗಳಿಕೆ. ಇದಾದಮೇಲೆ ಮತ್ತೆ ಮುಂದೆ ನಾವು ಎರಡನೇ ಘಟ್ಟಕ್ಕೆ ಹೋದರೆ ವಿಜಯದಾಸರು, ಜಗನ್ನಾಥದಾಸರು, ಗೋಪಾಲದಾಸರು, ಚಿಕ್ಕಲಪುರಿ ಕೂಡ ತುಂಗಭದ್ರಾ ದಂಡೆನೆ ನೋಡ್ರಿ. ಅಂತ ಅದ್ಭುತ ಈ ತುಂಗಭದ್ರೆ ಅಂತಲ್ಲ, ಬರೀ ಸೀನಿಯರ್ ಅಲ್ಲ. ನಮ್ಮಲ್ಲಿ ಏನಾಗಿದೆ, ಉತ್ತರ ಕರ್ನಾಟಕದ ಒಂದು ಪುಣ್ಯ ಏನು ಅಂದ್ರೆ ಎಲ್ಲ ನದಿ ತಟಾಕಗಳಲ್ಲಿ ಒಬ್ಬೊಬ್ಬ ಮಹಾತ್ಮರು ಜನಿಸಿದ್ದಾರೆ. ತುಂಗಾ ತೀರ ರಾಘವೇಂದ್ರ ಸ್ವಾಮಿಗಳಂಥವ್ರೇ ಈ ನದಿಯ ತೀರದಲ್ಲಿ ವಾಸ ಮಾಡಿದ್ರು, ವೃಂದಾವನಸ್ಥರಾದರು. ಅಂದ್ರೆ ನಿಜಕ್ಕೂ ಪುಣ್ಯಭವನ ಜಿನಾಲಯ ಅಂತ. ನನಗೆ ಇವತ್ತು ಇಂಥ ಬೋಟ್ನಲ್ಲಿ ಕೂತ್ಕೊಂಡು ಹೋಗ್ತಿರೋದು ಏನು ಅನ್ನಿಸ್ತಾ ಇದೆ ಅಂದರೆ, ರಾಮಾಯಣ ಕಾಲದಲ್ಲಿ ರಾಮ ಹೊರಡ್ಬೇಕಾದ್ರೆ ನದಿ ಸರಯೂ ನದಿಯನ್ನು ದಾಟಬೇಕಾದ ಪ್ರಸಂಗ ಬಂದಾಗ ಗುಹಾ ಅಂತಕ್ಕಂಥ ಒಬ್ಬ ಅಂಬಿಗರಲ್ಲ, ಗುಹಾ ಇದೇ ಥರ ಅಂಬಿಗರು ಅವರು ರಾಮದೇವ್ರನ್ನ ಹಚ್ಚಿಕೊಳ್ಳದಂತೆ, ಹತ್ಬಾಡ್ರಿ ನೀವು ನಮ್ಮ ಇದು ಬೋಟ್ನಾಗ ಅಂದ್ರಂತ. ಯಾಕಪ್ಪ ನಾವು ನದಿ ದಾಟೋದು ಹೆಂಗೆ ದಾಟ್ಬೇಕಾದ್ರೆ, ಸ್ವಾಮಿ ನಿಮ್ಮ ಪಾದ ಸ್ಪರ್ಶ ಆದರೆ ಒಬ್ಬ ಕಲ್ಲು ಹೆಣ್ಣಾಗಿಬಿಡುತ್ತಂತೆ, ನನಗಿರೋದೇ ಇದು ಒಂದು ಜೀವನಕ್ಕೂ ಆಧಾರವಾಗಿರ್ತಕ್ಕಂಥದ್ದು ಈ ಬೋಟು, ನೀನು ಇದನ್ನು ಸ್ಪರ್ಶ ಮಾಡಿಬಿಟ್ಟಿದ್ದು ಹೆಣ್ಣಾದ್ರೆ ನಾನೆಲ್ಲಿ ಹೋಗ್ಲಪ್ಪ ಅಂತಂದಾಗ ಅದು ತಮಾಷೆಯೋ ಅಥವಾ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದು ಭಯವೋ, ಒಟ್ಟು ಇಂಥ ಒಂದು ರೋಚಕ ಪ್ರಸಂಗಗಳು, ಹಾಸ್ಯದ ಪ್ರಸಂಗಗಳು ಕೂಡ ರಾಮಾಯಣ ಮಹಾಭಾರತ ಕಾಲದಲ್ಲಿ ನಡೆದಿದೆ. ನಿನ್ನ ಕಾಲು ಸೋಕಿದ್ರೆ ಕಲ್ಲು ಹೆಣ್ಣಾಯ್ತು, ನನ್ನ ಬೋಟ್ ಹೆಣ್ಣಾಗ್ಬಿಟ್ರೆ ನಾನು ಏನು ಮಾಡಲಿ ಅಂತ ತಮಾಷೆಯ ಪ್ರಸಂಗಗಳು ಕೂಡ ಅಂಥ ವನವಾಸ ಸ್ಥಿತಿಯಲ್ಲಿ ಕಾಡು ಮೇಡು ಅಲಿತಿರ್ಬೇಕಾದ್ರೆ ನಡೆದಿರ್ತಕ್ಕಂಥ ಘಟನೆ. ಅದಕ್ಕೆ ಹಾಸ್ಯರಸ ನಾವು ಎಲ್ಲವನ್ನ ಐತಿಹಾಸಿಕವಾಗಿ ವೈಜ್ಞಾನಿಕವಾಗಿ ನೋಡ್ತೀವಿ, ಒಳ್ಳೆಯದೇ ಅದು. ಅದು ಏನು ಗುರುಗಳೇ, ಈಗ ನಾವು ಚಕ್ರತೀರ್ಥದಲ್ಲಿ ಹೊರಟಿದ್ವಿ. ಅಲ್ಲಿ ಯಂತ್ರೋದ್ಧಾರಕ ಸಮ್ಮುಖದಲ್ಲಿ ಚಕ್ರತೀರ್ಥ. ಆ ಚಕ್ರತೀರ್ಥದಲ್ಲಿ ಲಿಂಗದಳ್ಳಿ ಬಡೇ ಸಾಬ್ರು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಏಳ ಮುಂದೆ ಒಂದು ಕಲ್ಲು ಬಿಟ್ಟಿರ್ತಾನೆ. ಆ ಕಲ್ಲಿನ ಮೇಲೆ ಶ್ರೀರಾಮ ಅಂತ ಬರೆದಂಥ ಹೆಸರು. ಅದನ್ನೇ ಅವ್ರು ಅಂಕಿತವಾಗಿ ಇಟ್ಕೊಳ್ತಾರೆ. ಯಂತ್ರೋದ್ಧಾರಕನ ಅನುಗ್ರಹ ನಂಗೆ ಶ್ರೀರಾಮ ಅಂತ ಸಿಕ್ಬಿಡ್ತು. ಇಲ್ಲಿ ರಾಮಾವಧೂತರು ಅಂತ ಅವ್ರಿಗೆ ಗುರುಗಳು, ಅವಧೂತ ಗುರುಗಳು ಇರ್ತಾರೆ. ಶ್ರೀರಾಮ ಅಂತ ಅಂಕಿತ ಸಿಕ್ಕ ಮೇಲೆ ಅದೇ ಅಂಕಿತದಲ್ಲೇ ನಿಮಗೆ ಹಾಡುಗಳು ರಚನೆ ಮಾಡ್ತಾರೆ. ಸುಳಾದಿ ಯುಗ ಭೋಗ 700 ಕೀರ್ತನೆಗಳನ್ನು ರಚನೆ ಮಾಡ್ತಾರೆ. ಅವರದ್ದು ಪ್ರಸಿದ್ಧವಾದ ಗೀತೆ ಪಾದ ಕಂಡು ಪಾವನಾದೇನು ಶ್ರೀಗಿರಿಯ ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನು ಕಂಡು ಪಾವನಾದೇನು. ಅಷ್ಟು ಸನ್ನಿಧಾನ ವಿಶೇಷವಾಗಿರೋದು. ಈ ಅಂದರೆ ಅವ್ರು ತಲೆಗೆ ಬಿಡಿದ್ರೆ ಅದನ್ನೇ ಭಗವಂತನ ಅನುಗ್ರಹ ನದಿಯೊಳಗೆ ಸಿಗ್ತದೆ. ಆ ಅಂಕಿತದಿಂದ ಶ್ರೀರಾಮ ಅಂಕಿತದಿಂದಲೇ ಅವ್ರು ಬರೀತಾರೆ. ಇಡೀ ದೇಶಕ್ಕೆ ನಮಗೆ ಇವತ್ತು ನಾವು ಕೋಮು ಸೌಹಾರ್ದವೆಲ್ಲ ಅಂತೀವಿ, ನಮ್ಮ ಆಧ್ಯಾತ್ಮದಲ್ಲಿ ಆ ಸೌಹಾರ್ದ ಭಾವ ಸಮರಸತೆಯನ್ನು ತುಂಬತಕ್ಕಂಥ ಗುಣ ನಮ್ಮ ಆಧ್ಯಾತ್ಮದಲ್ಲಿ ಅದ. ಭಕ್ತಿ ಪರಂಪರೆ ನಮ್ಮ ಕಟ್ಟಿಕೊಟ್ಟಿದ್ದೆ ಅದನ್ನು ನಾವಿವತ್ತು ಹೆಂಗೆ ಬೇಕಂಗೆ ಅದನ್ನ ಅರ್ಥೈಸ್ತೀವಿ. ಏನು ನಮ್ಮಲ್ಲಿ ಭಾಳ ಜನ ನದಿಗೆ ಮುಳುಗ್ತಾರೆ. ನಮ್ಮಲ್ಲಿ ಅನೇಕ ಕೆಲವರು ನಮ್ಮೂರಾಗ ಹಿಂದಕ್ಕೆ ಗುಂಡಮ್ಮನೋಟ್ಲ ಅಂತ ಒಂದಿತ್ತು, ಚಪಾತಿ. ಅಲ್ಲಿ ಚಪಾತಿ ಫೇಮಸ್. ಯಾರು ಹುಟ್ಟಿದವರೆಲ್ಲ ಗುಂಡಮ್ಮನೋಟ್ಲ ಚಪಾತಿ ಅನ್ಕೊಳಪ್ಪ ಅನ್ನೋ ಕನಸು. ಅದಕ್ಕೆ ನಾವು ಈ ಕಥೆನ ಅವ್ರಿಗೆ ಜಾಯಿಂಟ್ ಮಾಡಿದ್ವಿ. ನಾವು ನೀರಾಗ ಮುಳುಗಿದ್ವಿ ರೀ, ತಲೆ ಕಲ್ಲು ಬಡಿತು, ಎದ್ದು ನಿಂತು ಅದನ್ನ ನೋಡ್ತೀವಿ, ಗುಂಡಮ್ಮನೋಟ್ಲ ಚಪಾತಿ ದಿನ ತಿನ್ನಂತ ಬರ್ತದೆ ಅಂತ ಹೇಳ್ತದೆ. ನಮ್ಮಲ್ಲಿ ಇಂಥ ಕಥೆ ನಮ್ಮವ್ರಿಗೆ ಹೇಳ್ಬಿಟ್ರೆ ಸಾಕು, ಅವರು ಹಿಂಗೆ ಜೋಕ್ ಮಾಡ್ಬೋದು. ಬುಡನ್ ಸಾಬನ ಪಾನು ಗುಂಡಮ್ಮನೋಟ್ಲ ಚಪಾತಿ ಒಂದಕ್ಕೊಂದು ದಿನ ನಮ್ಮ ರಿಜಿಸ್ಟರ್ ಪ್ರಭಾಕರ್ ರಾವ್ ಮನೆ ಕಟ್ಟಿ ಮೇಲೆ ಗುಂಡಮ್ಮನೋಟ್ಲ. ಈಗ ಇವತ್ತು ಕೋರ್ಟ್ ಹತ್ರ ಅಮರೇಶ್ ಚಪಾತಿ ಅಂತ ಫೇಮಸ್. ಅಮರೇಶ್ ಚಪಾತಿ ಇವತ್ತು ಇಲ್ಲಿ, ಆ ಕಾಲಕ್ಕೆ ಅಲ್ಲಿ ಗುಂಡಮ್ಮನ ಚಪಾತಿ. ಬಡೆ ಸಾಬನ ಪಾನ್ ಶಾಪು ಪಕ್ಕದಾಗ ಗುಂಡಮ್ಮನೋಟ್ಲು. ಚಪಾತಿ ತಿನ್ನೋದು ಅಂದರೆ ಅದೊಂದು ಪ್ರೆಸ್ಟೀಜಿಯಸ್.
ಯಾರು ಅಂತ ನಾವು ನೋಡಲಿಲ್ಲ. ಅದು ಬಂದ ಎಲ್ಲಿ ಇಲ್ಲ 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 ಅದಿಲ್ಲ ಅದ ಹಾಂ ಅದ ಬರ್ರಿ ಈ ಕಡೆ. ಮತ್ತೆ ನೀರು ಬಂದ್ಬಿಟ್ರೆ ಮತ್ತೆ ಬೆಳೆದು ಬಿಡ್ತಾವ. ನೀರು ಇಲ್ಲಿವರೆಗೆ ಬರ್ತಾವ ಸರ್. ಉತ್ತರಾಯಣ ಇದಲ್ಲ, ಉತ್ತರಾಯಣ ಅಲ್ಲಿದು. ಇದೆಲ್ಲ ಔಷಧಿ ಗುಣ ಸಸ್ಯಗಳು ಇವೆಲ್ಲ. ಅವರಿಬ್ಬರು ಬಂದಿದ್ರು ನೋಡ್ಲಿಕ್ಕೆ ಹೋದ್ರ ಯಾರು? ಇಲ್ಲಿಬ್ರು ಇದ್ರು ಈಗ. ಬರ್ರಿ. ಇದು ಘೋರ ತಪ್ಪು ಬಿಡ. ಅಲ್ಲ ಸರ್, ಮಳೆಗಾಲದಾಗ ಇಷ್ಟೇ ಇರ್ತದ. ಬರ್ರಿ. ಅಬಾವ ಅದ್ಭುತ ಅದ್ಭುತ ಸರ್ ಇದು. ನಾವು ಅಡಿಗೆ ಊಟ ಮಾಡ್ತೀವಿ. ಚೀಲ ಹುಷಾರು ಕೋತೇವ. ಹೌದು, ಭಾಳ ಕೋತೇವ. ಎಸ್. ಋಷ್ಯಮುಖ ಪರ್ವತದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ನಾವಿದ್ದೇವೆ. ಈ ಕಿಂಡಿ ಬಗ್ಗೆ ನಮ್ಮ ಪ್ರಾಣೇಶ್ ಸರ್ ಅವರು ವಿಷಯಗಳು ಹೇಳ್ತಾರೆ. ಭಾಳ ನಾವು ಬಾಲ್ಯದಿಂದ ಇಲ್ಲಿಗೆ ಬಂದಾಗ ಇಲ್ಲಿನ ಗೈಡ್ಗಳು ಹೇಳಿದ್ದೇನು ಅಂದರೆ 15 ದ್ವಾರಗಳ ಒಂದು ಕಿಟಕಿ. ಇದರ ವೈಶಿಷ್ಟ್ಯ ಏನಂದರೆ ನಾವಿಲ್ಲಿ ಬಂದಾಗ ಗೈಡ್ಗಳು ಹೇಳಿದ್ದೇನೆಂದರೆ ಇಲ್ಲಿ ಸೂರ್ಯನ ಗತಿಯನ್ನು ಗಮನದಲ್ಲಿಟ್ಟುಕೊಂಡು ತಯಾರು ಮಾಡಿರ್ತಕ್ಕಂಥ ವಿಂಡೋ ಇದು. ಇವತ್ತು ಇಷ್ಟು ತಂತ್ರಜ್ಞಾನ ಮುಂದುವರೆದ್ರು ಇಂಥ ಐಡಿಯಾ ಯಾರಿಗೂ ಇಲ್ಲ. ಒಂದೊಂದು ಮಾಸದಲ್ಲಿ ಒಂದೊಂದು ಕಡೆ ಸೂರ್ಯ ಕಿರಣ ಬರ್ತದೆ. ಈ ದೇವಸ್ಥಾನದ ಇಲ್ಲಿರ್ತಕ್ಕಂಥ ಚಂದ್ರಮೌಳೇಶ್ವರ ದೇವಸ್ಥಾನದ ಲಿಂಗುವಿಗೆ ಸೂರ್ಯರಶ್ಮಿ ಬೀಳ್ತಲ್ಲ, ಆ ಸಂದರ್ಭದ ಅನುಗುಣವಾಗಿ ಒಂದೊಂದು ಕಿಂಡಿಯಲ್ಲಿ ಒಂದೊಂದು ತಿಂಗಳು ಒಂದೊಂದು ಮಾಸ ಸೂರ್ಯನ ಕಿರಣಗಳು ಶಿವಲಿಂಗವನ್ನು ಸ್ಪರ್ಶನೆ ಮಾಡ್ತಿದ್ವು ಅಂತಕ್ಕಂಥ ಒಂದು ಪ್ರತೀತಿ ಇತ್ತು. ಬಟ್ ಈಗ ಇದೆಲ್ಲ ಜೀರ್ಣವಾಗಿರೋದ್ರಿಂದ ಇದಕ್ಕೆ ಕೊಟ್ಟಿರೋದು ಜೀರ್ಣೋದ್ಧಾರ ಕಾರ್ಯ ಮಾಡಬೇಕಂತ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ. ನಾವು ಎಷ್ಟೋ ವರ್ಷಗಳಿಂದ ಬರ್ತಾ ಇದ್ದೀವಿ, ಇನ್ನೂ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಈಗ ನಾವು ಬರೋದಕ್ಕೆ ದಾರಿ ಕೂಡ ಇಲ್ಲ. ಆ ದಾರಿಯಲ್ಲಿ ಬೆಳೆದಿರ್ತಕ್ಕಂಥ ಗಿಡಗಳನ್ನ ತೆರೆದ್ರೆ ಅನೇಕ ವಿದೇಶಿಯರು ದಾರಿ ಇಲ್ಲ, ನೋ ವೇ ಹಿಯರ್ ಅಂದ್ಕೊಂಡು ವಾಪಸ್ ಹೋದ್ವೇನೋ ನೋಡಿದ್ವಿ. ನಾವೇ ಅವ್ರನ್ನ ನಮ್ಮ ಹಿಂದೆ ಬರ್ರಿ ಅಂತ ಕರ್ಕೊಂಡ್ಬಂದು ತೋರಿಸಿದ್ವಿ. ದಾರಿಯನ್ನು ಕೂಡ ಕ್ಲೀನ್ ಮಾಡಿಲ್ಲ ಪ್ರವಾಸೋದ್ಯಮ ಇಲಾಖೆ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಅಟ್ಲೀಸ್ಟ್ ಜನ ಬರ್ತಾರೆ, ಧೈರ್ಯವಾಗಿ ಬಂದು ಹೋಗ್ತಾರೆ, ದಾರಿಯನ್ನು ಕ್ಲೀನ್ ಮಾಡಿ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಇದು ಈ ಕಿಂಡಿಯ ಮತ್ತು ಈ ಚಂದ್ರಮೌಳೇಶ್ವರ ದೇವಸ್ಥಾನದ ಒಂದು ಬಹುಶಃ ಇದು ಚಂದ್ರನ ಕಿರಣಗಳು ಇರ್ಬೋದು, ಸೂರ್ಯ ಕಿರಣಗಳು ಇರ್ಬೋದು. ಈ ಎರಡೂ ಈ ಕಿಂಡಿಗಳಲ್ಲಿ 15 ಕಿಂಡಿಗಳಲ್ಲಿ ವರ್ಷ ಪೂರ್ತಿ ಒಂದೊಂದು ಕಿಂಡಿಯಲ್ಲಿ ತಮ್ಮ ರಶ್ಮಿಗಳನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಿದ್ವು ಅಂತಕ್ಕಂಥ ವಿಷಯವನ್ನು ನಾವು ಬಾಲ್ಯದಲ್ಲಿ ಮಾರ್ಗದರ್ಶಿಗಳಿಂದ ಕೇಳಿದ್ವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗಂಗಾವತಿ ನಮ್ಮ ಬಂಡಿ ಖಾರ, ಅವರೇ ಖಾರ ಬಂಡಿ. ಜಿಲೇಬಿ ಖಾರ ಬಂಡಿ. ಈ ಬ್ಯಾಂಕ್ ಎದುರುಗಡೆ ಎಲ್ಲಿ ಯಾವ ಬ್ಯಾಂಕ್? ಬರ್ರಿ. ವಯಸ್ಸು ಎಷ್ಟು ಪಾತ್ಸಿಗ? ಬಾಬಾಗ ಎಷ್ಟು? 180, 100 ಮೇಲೆ. ಕಣ್ಣಿಗೆ ಏನೂ ಇಲ್ಲಲ್ಲ. ಬರ್ರಿ ಗುರುಗಳು, ಒಳ ಬರ್ರಿ. ಎದ್ರ ಬಂದ್ಯಪ್ಪ ಸೆಟ್ ನೀನು? ನೋಡ್ರಿ, ನಾವೀಗ ಋಷ್ಯಮುಖ ಪರ್ವತದ ಸುಗ್ರೀವ ಗುಹೆಯಲ್ಲಿ ಸುಗ್ರೀವನ ಹನುಮಂತನ ದರ್ಶನ ಮಾಡಿಕೊಳ್ಳಲ್ಪಟ್ಟಿದ್ದೀವಿ. ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ. ಅಂದರೆ ಋಷ್ಯಮುಖ ಪರ್ವತದ ಅಲ್ಲಿ ಆತ ಸುಗ್ರೀವ ಕಾಯ್ತಿರ್ತಾನೆ. ಇದು ಮಾತಂಗ ಮುನಿ ಶಾಪ ಇರ್ತದೆ. ಇಲ್ಲಿ ಬಂದು ವಾಲಿ ಬಂದರೆ ಆತನ ತಲೆ 100 ಹೋಳಾಗಿ ಸಿಡಿತಿರ್ತದೆ. ಅದಕ್ಕೆ ಇಲ್ಲಿ ಬರ್ತಿರೋದಲ್ಲ, ಅದಕ್ಕೆ ಬಂದು ಸುಗ್ರೀವ ಇಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಅವಕಾಶ ಬಗ್ಗೆ ಬರ್ರಿ ರಾಮಚಂದ್ರಾಯ ವೇದಸೆ ರಘುನಾಥಾಯ ಸೀತಾಯ ಸೀತಾಯ ಪತಯೇ ನಮಃ. ಫಲ ಕೊಟ್ಟನಪ್ಪ, ಬಲಕ್ಕ
ತಗೊಂಡು ಹರಿ ಜಯ ಜಯ ರಾಮ್. ರಾಮ್ ಜಯ ರಾಮ್ ಜಯ ಜಯ ಅದನ್ನ ಇದು ಕಥೆ ರಾಮಸ್ಯ ದೂತಂ ಚ ಸುರದ್ರವಂ ಪೀನ ವೃತ್ತಮಹಾಬಾಹುಂ ಸರ್ವಶತ್ರುನಿವಾರಣಂ ತಥಾಮೈತೃಢಮಾಹಮೇ ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ತೆ ಗಿರೌ ಸದಾ ತುಂಗಾಂಬೋಧಿತರಂಗಸ್ಯ ವಾತೇನ ಪರಿಶೋಭಿತೆ ನಾನಾದೇಶಗತೆ ಸದ್ಭಿಸ್ಯಮಾನಪೋತ್ತಮೈ ಧೂಪದೀಪಾದಿನೈವೇದ್ಯಂ ಪಂಚಕಾದ್ವೈಶಕ್ತಿಮಂ ಭಜಾಮಿ ಶ್ರೀ ಹನುಮಂತಂ ಹೇಮಕಾಂತಿಸಮಪ್ರಭಂ ವ್ಯಾಸತೀರ್ಥೇತೀಂದ್ರೇಣ ಪೂಜಿತಂ ಚ ವಿಧಾನತಃ ತ್ರಿವಾರ್ಯಂ ಪಠೇ ಸ್ತೋತ್ರಂ ಭಕ್ತಾಜೋತ್ತಮಂ ವಾಂಛಿತಂ ಲಭಿತೆ ವಿಷ್ಣುಂ ಷಣ್ಮಾಸಾನಂತರ ಖಲು ಪುತ್ರಾರ್ಥ ಲಭತೆ ಪುತ್ರಾಯುಷ ವಿದ್ಯಾರ್ಥಿ ಲಭತೆ ವಿದ್ಯಾ ಸರ್ವತಾ ನಾಸ್ತಿ ಸಂದೇಹೋ ಹರಿಸಾ ಜಗತ್ಪತಿ ಯೇ ಸ್ತೋತ್ರಂ ಸಂದೇಹಂ ಕರಿಷ್ಯಾಮಿ ಸಯಾತಿ ನರಕಧ್ರುವಂ. ವ್ಯಾಸರಾಯರದು ಅದರ ಕೊಟ್ಬಿಟ್ರೆ ಷಣ್ಮಾಸಾನಂತರಗಳು 6 ತಿಂಗಳಿಂದ ತಪ್ಪದೆ ಅಂದ್ವಿ ಅಂದ್ರೆ ನಿಮ್ಮೆಲ್ಲ ಬೇಡಿಕೆಗಳು ಈಡೇರುತ್ತೆ. ಹೌದು ಹೌದು ರಾಮಸ್ಯ ಷಣ್ಮಾಸಾನಂತರ ಖಲು ಇದು ನವಮಾನ ಮಂತ್ರ 16 ಸಲ ದಿನಕ್ಕೆ ಹಾಂ ಅದು 6 ತಿಂಗಳು ಅಂದ್ಬಿಟ್ರೆ ಮುಗಿತು. 6 ತಿಂಗಳು 10 ಸಲ 6 ತಿಂಗಳು ದಿನ ಒಟ್ಟು ದಿನ ಅನ್ಬೇಕು ನೋಡಿ. ಎಸ್ ಕಾಲಮೃತ್ವರಣಂ ಸರ್ವವ್ಯಾಧಿವಾರಣಂ ವಿಷ್ಣುಪಾದೋದಕಂ ಬರೀ ವಿಷ್ಣುಪಾದೋದಕಂ ಶುಭಂ. ಓಂ ಪ್ರಭೋ ಶ್ರೀ ರಾಘವೇಂದ್ರ ಹಯಗ್ರೀವ. ನಾವಿವತ್ತು ಕೂತ್ಕೊಂಡಿರೋ ಕ್ಷೇತ್ರ ಋಷ್ಯಮುಖ ಪರ್ವತ. ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳಿರುವ ಹಾಗೆ ರಾಮದೇವರು ಮತ್ತು ಹನುಮಂತ ಇಬ್ಬರು ಭೇಟಿಯಾದ ಮೊದಲ ಬಾರಿಗೆ ಭೇಟಿಯಾದ ಜಾಗ. ಸುಗ್ರೀವ ಗುಹೆ ಇದೆ. ಪೌರಾಣಿಕ ಕಾಲದಿಂದಲೂ ಒಂದು ವೈಬ್ರೇಷನ್ ಇರ್ತಕ್ಕಂಥ ಜಾಗ ಇದು. ಒಂಥರ ನಡುಗಡ್ಡೆ ಇದು. ಈ ಪ್ರದೇಶದಲ್ಲಿ ರಾಮ ಹನುಮಂತ ಮೊದಲ ಬಾರಿಗೆ ಭೇಟಿ ಆಗ್ತಾರೆ. ಮುಂದೆ ಇಡೀ ರಾಮಾಯಣ ಮುಂದುವರಿಯೋದು ಇಲ್ಲಿಂದನೇ. ಹನುಮಂತ ಹುಟ್ಟಿದ ಪ್ರದೇಶ ಮತ್ತು ಈ ಜಾಗದ ಬಗ್ಗೆ ಕೆಲವು ಐತಿಹ್ಯಗಳಿವೆ, ದಂತಕಥೆಗಳಿವೆ. ಆ ಹನುಮಂತ ಆ ಸೂರ್ಯನನ್ನು ಹಿಡ್ಕೊಳ್ಳೋಕೆ ಹೋದದ್ದು ಇದೇ ಋಷ್ಯಮುಖ ಪರ್ವತದಲ್ಲಿ ಅಂತ. ಆದರೆ ಮಾತಂಗ ಮುನಿಯ ಪ್ರದೇಶವಾದ್ದರಿಂದ ಇಲ್ಲಿ ಒಂದು ಸೇಫೆಸ್ಟ್ ಜಾಗ ಸುಗ್ರೀವನಿಗಿರ್ತದೆ. ವಾಲಿ ಈ ಪರ್ವತಕ್ಕೆ ಬಂದರೆ ಆತನ ತಲೆ 100 ಹೋಳ ಆಗ್ತದೆ ಅನ್ನುವಂಥದ್ದು ಒಂದು ಶಾಪ ಇರ್ತದೆ ಮಾತಂಗ ಮುನಿದು. ಆ ಶಾಪಕ್ಕೋಸ್ಕರ ವಾಲಿ ಎದುರಿನ ಬೆಟ್ಟದಲ್ಲಿರ್ತಾನೆ, ವಾಲಿ ಬೆಟ್ಟದ ವಾಲಿಕಿಲ್ಲದಲ್ಲಿ. ಇವರು ಸುಗ್ರೀವ ಹನುಮಂತ ಇಲ್ಲಿರ್ತಾರೆ. ಮೊದಲ ಬಾರಿಗೆ ಹನುಮಂತ ರಾಮದೇವರನ್ನು ಸ್ವಾಗತಿಸಿ, ವಿನಯಪೂರ್ವಕವಾಗಿ ಸ್ವಾಗತಿಸಿ ಈ ಸುಗ್ರೀವನನ್ನು ಭೇಟಿ ಮಾಡಿಸ್ತಾನೆ. ಮುಂದೆ ಇಡೀ ರಾಮಾಯಣದಲ್ಲಿ ವಾನರ ಸೈನ್ಯ ರಾಮನ ಜೊತೆ ಹೋಗಲಿಕ್ಕೆ ಈ ಪ್ರದೇಶ ಮೂಲ ಪ್ರೇರಣೆ ಅಂತ ರಾಮಾಯಣದಲ್ಲಿ ಹೇಳಲಾಗಿದೆ. ಇವತ್ತು ಈ ಪ್ರದೇಶಕ್ಕೆ ನಮ್ಮ ಗುರುಗಳಾದ ಪ್ರಾಣೇಶ್ವರು ನಾವೆಲ್ಲ ಬಂದಿದ್ದೇವೆ. ತುಂಗಭದ್ರೆಯ ಹರಿವಿನ ಜುಳುಜುಳುನಾದ ಅತ್ಯಂತ ಪ್ರಶಾಂತವಾದ ಋಷ್ಯಮುಖ ಪರ್ವತದಲ್ಲಿ ನಾವೆಲ್ಲರೂ ಕೂತ್ಕೊಂಡಿದ್ದೇವೆ. ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮಕ್ಕಳಿಗೆ ತಿಳಿಸ್ಬೇಕಾದ್ರೆ ಇಲ್ಲಿ ಕರ್ಕೊಂಡು ಬರಬೇಕು. ಈ ಪ್ರದೇಶ ನೋಡಿ, ಪ್ರಕೃತಿಯ ಮಧ್ಯದಲ್ಲಿ ನಾವು ಕೂಡೋದೇ ಒಂದು ವಿಶೇಷವಾದ ಆನಂದವನ್ನು ಕೊಡ್ತದೆ. ನಯನ ಮನೋಹರವಾದಂತಹ ಪ್ರಕೃತಿಯ ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ಬೆನ್ನ ಹಿಂದೆ ಜುಳುಜುಳು ನಿನಾದ ನೋಡಿ. ಅದರಲ್ಲಿ ಸ್ವಲ್ಪ ಜೂಮ್ ಮಾಡಿದರೆ ನಮಗೆ ಪುರಂದಾಸರ ಮಂಟಪ ಕಾಣಿಸ್ತಾ ಇದೆ. ಪುರಂದಾಸರ ಮಂಟಪವನ್ನು ನಾವು ನೋಡ್ಬೋದು ಅಲ್ಲಿಂದ. ಇಲ್ಲಿ ಆಂಜನೇಯ, ಸುಗ್ರೀವ, ವಾಲಿ, ಪವನ್ ಕುಮಾರ್ ಅವರು ಹೇಳಿದಂತೆ ಅವರೆಲ್ಲರ ವಾಸಸ್ಥಾನ ಅತ್ಯಂತ ಪುಣ್ಯಭೂಮಿ. ಇಲ್ಲಿ ವಾನರಗಳ ಸಂಖ್ಯೆ ಜಾಸ್ತಿ.
ನಾವು ಕೋತಿ ಅಂತ ಕರಿತೀವಿ, ಕೆಲವು ಕಡೆ ಮಂಗ್ಯ ಅಂತ ಕರೀತಾರೆ, ಗುಲ್ಬರ್ಗ ಜಿಲ್ಲೆಯಲ್ಲಿ ಬಾಲ್ಯ ಅಂತ ಕರೀತಾರೆ. ಬಾಲ್ಯ ಹಾಕಂಗೆ. ಬಾಲ್ಯ ಇಲ್ಲಿ ಕೋತಿ. ಆದರೆ ಯಾರಿಗೂ ಹಿಂಸೆ ಮಾಡೋದಿಲ್ಲ. ಬಂದವರು ಅವುಗಳಿಗಾಗಿ ಯಥೇಚ್ಛವಾಗಿರ್ತಕ್ಕಂಥ ಹಣ್ಣು ದವಸ ಧಾನ್ಯಗಳನ್ನ ಹಾಕ್ತಾರೆ. ನೀವೆಲ್ಲ ಅದನ್ನು ನೋಡ್ತಾ ಇದ್ದೀರಿ ನೋಡಿ, ನೆಮ್ಮದಿಯಾಗಿ ಎಷ್ಟೋ ವರ್ಷಗಳಿಂದ ಇಲ್ಲಿಯೂ ಕಾಲ ಕಳೀತದೆ ಆಹಾರದ ಚಿಂತೆ ಇಲ್ಲದೆ. ಇಲ್ಲಿ ಆ ಕಡೆ ಗುಜರಾತ್, ರಾಜಸ್ಥಾನದ ಅನೇಕ ಉತ್ತರ ಭಾರತ ಜನ ಭಾಳ ಬರ್ತಾರೆ. ಉತ್ತರ ಭಾರತದ ಜನ ಇಲ್ಲಿ ಬಂದವರು ಹೋಗೇ ಇಲ್ಲ. ಅವರು ಇಲ್ಲೇ ವಾಸ ಮಾಡ್ತಾ ದೇವಸ್ಥಾನದ ವಿಚಾರಣೆ ನೋಡ್ಕೊಂಡಿದ್ದಾರೆ. ಅತ್ಯಂತ ರಮ್ಯ ಸ್ಥಳ. ಇಲ್ಲಿ ಬಿಸಿಲು ಬೀಳೋದಿಲ್ಲ, ಅಂದರೆ ಅಷ್ಟು ದಟ್ಟವಾಗಿರ್ತಕ್ಕಂಥ ಮರಗಳಿಲ್ಲ, ಅರಣ್ಯ ಸಂಪತ್ತು ಇದು. ಇಲ್ಲಿ ಶಾಂತತೆಯನ್ನು ಬಯಸಿ ಬರಬೇಕು. ಒಂದೊಂದು ಗಿಡಗಳಿಗೂ ನೂರಾರು ವರ್ಷಗಳ ಇತಿಹಾಸ ಇದೆ. ಅಲ್ಲಿ ಒಂದು ದೊಡ್ಡ ಆಲ, ನಾವು ಬೆಂಗಳೂರಿನಲ್ಲಿ ದೊಡ್ಡ ಆಲ ಅಂತೀವಲ್ಲ, ಅದೇ ಥರದ ಒಂದು ದೊಡ್ಡ ಆಲದ ಮರ ಕೂಡ ಅದೆಷ್ಟು ಬಿಳಲುಗಳನ್ನು ಬಿಟ್ಟಿದೆ ಅಂದರೆ ಆಲ್ಮೋಸ್ಟ್ ಇದೆಲ್ಲ ಒಂದೇ ಆಲದ ಮರದಿಂದ ನೆರಳನ್ನು ಬಂದಿದೆಯೇನೋ ಅನ್ನುವಷ್ಟರ ಮಟ್ಟಿಗಿದೆ. ಇಲ್ಲಿ ಎಲ್ಲ ಥರದ ಬೇವು, ಮಾವು, ನೀಲಗಿರಿ, ಗಂಟೆ ಹೂವು ಅಂತ ನಾವೇನು ಕರಿತೀವಿ, ಈ ಗಿಡಗಳು ಸಮೃದ್ಧಿ ಸಾಕಷ್ಟು. ಸಪೋಟ ಗಿಡ ಅದು. ಸಪೋಟ ಗಿಡಗಳಿದೆ. ಕೋತಿಗಳಿಗೆ ನೀವು ಈಗ ನೋಡ್ತಾ ಇದ್ದೀರಿ, ಕೋತಿಗಳನ್ನ ನೋಡ್ತಾ ಇದ್ದೀರಿ. ನಾವು ಮಂಗ ಅಂತೀವಿ, ವಾನರ ಅಂತೀವಿ. ಇಲ್ಲಿ ಯಾವಾಗಲೂ ಇಲ್ಲಿ ಇರ್ತವೆ. ಅವುಗಳಿಗೆ ನೋಡ್ರಿ ಯಾವಾಗಲೂ ಆಹಾರದ ಕೊರತೆನೇ ಇಲ್ಲ. ಇದು ಇವತ್ತಿನ ನಮ್ಮ ಹೆಮ್ಮೆಯ ಸ್ಥಳ. ಇಲ್ಲಿಗೆ ನಾನು ಗಂಗಾವತಿ ಭಾಳ ಹತ್ತಿರ ಇದು. ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂದರೆ ಹೊಸಪೇಟೆ. ನಿಮಗೆ ಗಂಗಾವತಿ ಮೂಲಕನೂ ಬಸ್ಸಿಗೆ ಅಥವಾ ನಿಮ್ಮ ಸ್ವಂತ ವಾಹನ ಇದ್ದರೆ ಗಂಗಾವತಿ ಮೂಲಕ ಹತ್ತಿರ ಆಗ್ತದೆ. ಟ್ರೈನಿಗೆ ಬರೋವಂಥವ್ರು ಹೊಸಪೇಟೆಗೆ ಬಂದು ಇಳಿದು ಈ ಕಡೆ ಬರ್ಬೋದು. ಕೊಪ್ಪಳ ಹೊಸಪೇಟೆಯಲ್ಲಿ ಇಳಿದು ಬರ್ಬೋದು. ಇದು ಭಾಳ ರಮ್ಯ ಸ್ಥಳ. ಈ ಥರದ ಅನೇಕ ನನ್ನ ಬಾಲ್ಯದ ಪರಿಸರವನ್ನು ನನ್ನ ಕರ್ನಾಟಕ ಜನತೆಗೆ ಪ್ರಾಣೇಶ್ ಪರ್ಯಟನೆ ಮೂಲಕ ಪರಿಚಯಿಸಬೇಕು ಅನ್ನೋದೇ ನನ್ನ ಒಂದು ಗುರಿ. ನಾನು ಬಿಡುವಿನ ವೇಳೆಯಲ್ಲಿ ಈ ಥರದ ಕ್ಷೇತ್ರಗಳಿಗೆ ಯಾವಾಗಲೂ ಅಡ್ಡಾಡ್ತಿದ್ದೆ. ಇವತ್ತು ನಿಮ್ಮೆಲ್ಲರ ಒಂದು ಅಭಿಮಾನ ಅಂತಃಕರಣಗಳಿಂದ ಪ್ರಾಣೇಶ್ ಪರ್ಯಟನೆ ಯೂಟ್ಯೂಬನ್ನು ನೀವೆಲ್ಲ ಚಂದಾದಾರರಾಗಿ ಇದರ ಸಂಖ್ಯೆಯನ್ನು ಹೆಚ್ಚಿಸಿದಿರಿ. ಕೇವಲ ಹಾಸ್ಯ ಮಾತ್ರ ಅಲ್ಲ, ಈ ಥರದಗಳು ಕೂಡ ನಿಮಗೆ ಒಂದು ಕುತೂಹಲ ಹುಟ್ಟಿಸೋದಕ್ಕೆ ಅಥವಾ ಇದ್ರ ಬಗ್ಗೆ ಒಂದು ನೀವು ಬಂದು ಇದರ ಆನಂದವನ್ನು ಪಡೀಲಿ ಅನ್ನೋದ್ರ ಬಗ್ಗೆ ನಾನು ಇಂಥ ಚಿತ್ರೀಕರಣವನ್ನು ಮಾಡಿ ನಿಮಗೆ ಕೊಡ್ತಾಯಿದ್ದೀವಿ. ಛಾಯಾಗ್ರಾಹಕರಾಗಿರ್ತಕ್ಕಂತಹ ಶ್ರೀ ಅನಂತ ಪದ್ಮನಾಭ್ ಹಾಗೂ ವಿಠಲ್ ಬೇವನಾಳ್ ಇವರು ಕ್ಯಾಮ್ರಾಮನ್ಗಳಾಗಿ ನಮಗೆ ಕೆಲಸ ಮಾಡ್ತಾರೆ. ಶ್ರೀಯುತ ಪವನ್ ಕುಮಾರ್ PhD ಪದವೀಧರರು. ಇವರು ಕೂಡ ಇತಿಹಾಸವನ್ನು ಅತ್ಯಂತ ಈ ಭಾಗದ ಇತಿಹಾಸ ಮತ್ತು ಪುರಾಣಗಳನ್ನು, ಈ ಭಾಗದ ಸ್ಥಳ ಚರಿತ್ರೆಯನ್ನು, ಸ್ಥಳ ಮಹಾತ್ಮೆಗಳನ್ನ ಬಲ್ಲಂಥವ್ರು. ಅವರು ಕೂಡ ನಿಮಗೆ ಗೈಡ್ ಮಾಡ್ತಾರೆ. ಹೆಚ್ಚೆಚ್ಚಿಗೆ ಸಂಖ್ಯೆಯಲ್ಲಿ ಇದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮವ್ರಿಗೂ ತಿಳಿಸಿ ಅಂತ ವಿನಂತಿ ಮಾಡಿಕೊಳ್ತಾ, ಮತ್ತೊಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಇನ್ನೊಂದು ದಿವಸ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿದ್ರಲ್ಲ ಸ್ನೇಹಿತರೆ, ಋಷಿಮುಖ ಪರ್ವತ ಈ ಒಂದು ಐತಿಹಾಸಿಕ ಸ್ಥಳ ಕಿಷ್ಕಿಂಧೆ ಪ್ರಾಂತ್ಯದಲ್ಲಿ, ಅಂದರೆ ಗಂಗಾವತಿ ನಗರದಲ್ಲಿ, ಗಂಗಾವತಿ ಪ್ರಾಣೇಶ್ ಅವರ ಊರಿನ ಕೇವಲ 12 ಕಿಲೋಮೀಟರ್ ದೂರದಲ್ಲಿದೆ. ಇವತ್ತು ಅವರು ಇದನ್ನು ಅವರ ಶಿಷ್ಯ ಪವನ್ ಗುಂಡೂರ್ ಅವರ ಮೂಲಕ ನಮಗಿವತ್ತು ತೋರಿಸುವಂಥ ಒಂದು ಕೆಲಸವನ್ನು ಮಾಡಿದರು. ಇದೇ ರೀತಿ ಹಲವಾರು ಜಾಗಗಳನ್ನು ನಿಮ್ಮ ಮುಂದೆ ನಾವು ಪ್ರಾಣೇಶ್ ಪರ್ಯಟನೆ ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರಸ್ತುತಪಡಿಸ್ತೀವಿ. ಹೀಗೆ ನೋಡ್ತಾ ಇರಿ. ಪ್ರಾಣೇಶ್ ಪರ್ಯಟನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇರುವ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.